ಬ್ಯಾಟರಿಗೆ ಸಾಮಾನ್ಯ ನೀರು ಹಾಕ್ತಿದ್ದೀರಾ? ಎಚ್ಚರ, ಬ್ಯಾಟರಿ ಬಳಕೆ ಹೆಚ್ಚಿಸಲು ಇಲ್ಲದೆ ಉಪಯುಕ್ತ ಮಾಹಿತಿ. ಬೇಸಿಗೆ ಕಾಲದಲ್ಲಿ ಪದೇ ಪದೇ ವಿದ್ಯುತ್ ಕಡಿತವಾಗೋದ್ರಿಂದ ಹೆಚ್ಚಿನ ಮನೆಗಳಲ್ಲಿ ಇನ್ವರ್ಟರ್ಗಳ ಬಳಕೆ ಅನಿವಾರ್ಯವಾಗಿದೆ. ಆದರೆ ಇನ್ವರ್ಟರ್ ಬ್ಯಾಟರಿಯನ್ನ ಸರಿಯಾಗಿ ನಿರ್ವಹಿಸುತ್ತಿದ್ರೆ ಅದು ಬೇಗನೆ ಕೆಟ್ಟು ಹೋಗುವ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ಬ್ಯಾಟರಿಗೆ ಹಾಕುವ ನೀರಿನ ಬಗ್ಗೆ ಹೆಚ್ಚಿನವರು ನಿರ್ಲಕ್ಷ್ಯ ವಹಿಸುತ್ತಾರೆ. ಇನ್ವರ್ಟರ್ ಬ್ಯಾಟರಿಗೆ ಕೇವಲ ಡಿಸ್ಟಿಲ್ಡ್ ವಾಟರ್ ಅನ್ನು ಏಕೆ ಬಳಸಬೇಕು ಮತ್ತು ನಳದ ನೀರು ಬಳಸೋದ್ರಿಂದ ಆಗುವ ನಷ್ಟಗಳೇನು ಎಂಬುದರ ಬಗ್ಗೆ ವಿವರವನ್ನ ನಾವು ನಿಮಗೆ ತಿಳಿಸ್ತೀವಿ. ಡಿಸ್ಟಿಲ್ಡ್ ವಾಟರ್ ಯಾಕೆ ಅವಶ್ಯಕ ಅಂತ ನೋಡೋದಾದ್ರೆ, ಡಿಸ್ಟಿಲ್ಡ್ ವಾಟರ್ ಅನ್ನ ನೀರನ್ನು ಕುದಿಸಿ ಅದರ ಹಬೆಯನ್ನ ತಂಪು ಮಾಡುವ ಮೂಲಕ ತಯಾರಿಸಲಾಗುತ್ತೆ. ಈ ಪ್ರಕ್ರಿಯೆಯಲ್ಲಿ ನೀರಿನಲ್ಲಿರುವ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತು ಕ್ಲೋರೈಡ್ ನಂತಹ ಖನಿಜಗಳು ಸಂಪೂರ್ಣವಾಗಿ ಹೊರಹೋಗುತ್ತವೆ. ಬ್ಯಾಟರಿಯ ಒಳಗಿರುವ ಸಲ್ಫ್ಯೂರಿಕ್ ಆಮ್ಲವು ಕೇವಲ ಶುದ್ಧ ನೀರಿನೊಂದಿಗೆ ಮಾತ್ರ ಸರಿಯಾಗಿ ರಾಸಾಯನಿಕ ಪ್ರಕ್ರಿಯೆ ನಡೆಸಬಲ್ಲದು. ಇದು ಬ್ಯಾಟರಿಯ ಪ್ಲೇಟ್ಗಳು ತುಕ್ಕು ಹಿಡಿಯದಂತೆ ತಡೆಯುತ್ತದೆ ಮತ್ತು ಬ್ಯಾಟರಿಯ ಬ್ಯಾಕಪ್ ಸಾಮರ್ಥ್ಯವನ್ನ ದೀರ್ಘಕಾಲದವರೆಗೆ ಕಾಯ್ದುಕೊಳ್ಳುತ್ತದೆ. ನಲ್ಲಿಯ ನೀರು ಬಳಸೋದ್ರಿಂದ ಆಗುವ ಅಪಾಯವೇನು ಗೊತ್ತಿದ್ಯಾ? ಅನೇಕರು ಮಾಹಿತಿಯ ಕೊರತೆಯಿಂದಾಗಿ ಬ್ಯಾಟರಿಗೆ ನಲ್ಲಿಯ ನೀರು ಅಥವಾ ಕುಡಿಯುವ ನೀರನ್ನ ಹಾಕ್ತಾರೆ. ಇದು ಬ್ಯಾಟರಿಗೆ ಮಾರಕವಾಗಬಹುದು. ಪ್ಲೇಟ್ಗಳ ಮೇಲೆ ಖನಿಜಗಳ ಶೇಖರಣೆ. ನಳದ ನೀರಿನಲ್ಲಿರುವ ಖನಿಜಗಳು ಬ್ಯಾಟರಿಯ ಲೆಡ್ ಪ್ಲೇಟ್ಗಳ ಮೇಲೆ ಪರದೆದಂತೆ ಕುಳಿತುಕೊಳ್ಳುತ್ತದೆ. ಇದರಿಂದ ವಿದ್ಯುತ್ ಪ್ರವಾಹಕ್ಕೆ ಅಡ್ಡಿಯಾಗುತ್ತೆ. ಶಾರ್ಟ್ ಸರ್ಕ್ಯೂಟ್ ಭೀತಿ ಕೂಡ ಉಂಟಾಗುತ್ತೆ. ನೀರಿನಲ್ಲಿರುವ ಅಶುದ್ಧತೆಯ ಬ್ಯಾಟರಿಯು ಒಳಗೆ ಶಾರ್ಟ್ ಸರ್ಕ್ಯೂಟ್ ಉಂಟು ಮಾಡಬಹುದು. ವಾರಂಟಿ ರದ್ದು. ಹಲವು ಕಂಪನಿಗಳು ಬ್ಯಾಟರಿ ತಪಾಸಣೆ ಮಾಡುವಾಗ ಅಶುದ್ಧ ನೀರು ಬಳಸೋದ್ರಿಂದ ಪತ್ತೆಯಾಗಿರುತ್ತೆ. ವಾರಂಟಿ ಸೌಲಭ್ಯಗಳು ನೀಡಲು ನಿರಾಕರಿಸಿರ್ತಾರೆ. ಬ್ಯಾಟರಿ ನಿರ್ವಹಣೆಗೆ ಕೆಲವು ಪ್ರಮುಖ ಸಲಹೆಗಳನ್ನ ಇಲ್ಲಿ ನೋಡೋಣ ನಾವು. ಇಂಡಿಕೇಟರ್ ಅನ್ನ ಗಮನಿಸಬೇಕು. ಬ್ಯಾಟರಿಯ ನೀರಿನ ಮಟ್ಟವನ್ನ ಸೂಚಿಸುವ ಇಂಡಿಕೇಟರ್ ಕೆಂಪು ಗುರುತಿಗೆ ಬರುವ ಮುನ್ನವೇ ನೀರನ್ನ ತುಂಬಿಸಿ. ನೀರು ಸಂಪೂರ್ಣವಾಗಿ ಖಾಲಿಯಾಗಲು ಬಿಡಬೇಡಿ. ಮಿತಿ ಮೀರಿ ನೀರು ಹಾಕಬೇಡಿ. ನಿಗದಿತ ಮಟ್ಟಕ್ಕಿಂತ ಹೆಚ್ಚು ನೀರು ತುಂಬಿಸಿದ್ರೆ ಚಾರ್ಜಿಂಗ್ ಸಮಯದಲ್ಲಿ ಅದು ಹೊರಬಂದು ನೆಲವನ್ನ ಹಾಳು ಮಾಡಬಹುದು. ಚಾರ್ಜಿಂಗ್ ನಂತರ ನೀರು ತುಂಬಿಸಿ. ಹೌದು, ಬ್ಯಾಟರಿ ಸಂಪೂರ್ಣ ಚಾರ್ಜ್ ಆದ ನಂತರ ನೀರು ತುಂಬಿಸೋದು ಉತ್ತಮ. ಇದರಿಂದ ಎಲೆಕ್ಟ್ರೋಲೈಟ್ ಸಾಂದ್ರತೆಯು ಸರಿಯಾಗುತ್ತದೆ. ಗುಣಮಟ್ಟದ ನೀರು ಬಳಸಿ. ಮಾರುಕಟ್ಟೆಯಲ್ಲಿ ಸಿಗುವ ಅಗ್ಗದ ಅಥವಾ ಅಶುದ್ಧ ನೀರನ್ನ ಬಳಸಬೇಡಿ. ಯಾವಾಗಲೂ ಪ್ರಾಮಾಣೀಕೃತ ಬ್ರ್ಯಾಂಡ್ನ ಡಿಸ್ಟಿಲ್ಡ್ ವಾಟರ್ ಅನ್ನೇ ಬಳಸಿ. ಕೆಲವೇ ರೂಪಾಯಿಗಳನ್ನು ಉಳಿಸಲು ಹೋಗಿ ನಳದ ನೀರು ಬಳಸಿದ್ರೆ ಸಾವಿರಾರು ರೂಪಾಯಿ ಬೆಲೆ ಬಾಳುವ ಬ್ಯಾಟರಿಯನ್ನ ಕೆಲವೇ ತಿಂಗಳಲ್ಲಿ ಕಳೆದುಕೊಳ್ಳಬೇಕಾದಿತ್ತು. ಆದ್ದರಿಂದ ಬ್ಯಾಟರಿ ಆರೋಗ್ಯದ ಕಡೆ ಗಮನವಿರಲಿ.